ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಿಕ್ಕೆ ರೈಡರ್. ಇವತ್ತು ನಾವು ಹೋಗ್ತಾರಂಥ ಜಾಗ ಚಾಮುಂಡಿ ಬೆಟ್ಟ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ವಿಡಿಯೋ ಅಂದರೆ ಇದನ್ನು, ತಾಯಿ ಚಾಮುಂಡೇಶ್ವರಿ ಬೆಟ್ಟ ಎಂಟ್ರಿ ಆಗ್ತಾಯಿದ್ದೀನಿ. ಶ್ರೀ ಚಾಮುಂಡೇಶ್ವರಿ ಸ್ವಾಗತ. ಕಮಾನು, ಜೈ ಚಾಮುಂಡೇಶ್ವರಿ. ಏನು ಸಾಕಾಗಿರೋದು ಚಾಮುಂಡೇಶ್ವರಿ ತಾಯಿ ಬೆಟ್ಟಕ್ಕೆ. ಸಂಜೆ ಹೋಗೋದಕ್ಕಿಂತ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಹೋಗೋದಕ್ಕಿಂತ ಬೆಳಗ್ಗೆ ಹೋಗ್ಬೇಕು. ಯಾಕಂದರೆ ಆ ವೆದರ್, ಆ ವ್ಯೂ ನೆಕ್ಸ್ಟ್ ಲೆವೆಲ್. ಮಜಾ ಏನಂತಂದರೆ ಈ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋಕೆ ಸಕಾಲಾಗಿರುತ್ತೆ, ಬಟ್ ಅಷ್ಟೇ ರಿಸ್ಕ್ ಇರುತ್ತೆ. ಘಾಟ್ ಸೆಕ್ಷನಲ್ಲಿ ಹೋದ್ರೂ ಒಂದು ಲಿಮಿಟ್ ಸ್ಪೀಡಲ್ಲಿ ಹೋಗಬೇಕು. ಸುಮ್ಮನೆ ಘಾಟ್ ಸೆಕ್ಷನ್ ಸಿಗ್ತದೆ ಬರೋ ಅಂತ ನುಗ್ಗಿಸ್ಕೊಂಡು ಮಲಗಿಸ್ಕೊಂಡು ಗಾಡಿನ ಮಲಗಿಸಿ ಹೋಗ್ತಾಯಿದ್ರೆ ಏನಾದ್ರು ಒಂದು ಅಡ್ವಾಟ್ ಆಗ್ತವೆ. ಇಲ್ಲ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಇಲ್ಲ ನಮಗೆ ತೊಂದರೆ ಆಗುತ್ತೆ. ನೋಡಿ ಹಿಂಗೆ ನಾವು ಮುಂದೊಂದು ದಿನ ಈ ಅಂಕಲ್ಸ್ ಥರ ನಾವು ವಾಕಿಂಗ್ ಬರ್ಬೋದು ಅನ್ಸುತ್ತೆ, ನಾವು ನಮ್ಮ ಫ್ರೆಂಡ್ಸ್ಗಳ. ಬಟ್ ನಮ್ಮ ಕಾಲದ ತನಕ ಇದೆಲ್ಲ ಹಿಂಗೆ ಇದ್ರೆ ಸರಿ. ಈಗ ಆಗ್ತಿರೋದೆಲ್ಲ ನೋಡಿದ್ರೆ ಮುಂದೆ ಇರುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ. ಹೇಳಬೇಕಂದ್ರೆ ಯಾವುದೇ ಕೆಲಸ ಆದ್ರೂ ನಮಗೆ ಟೈಮ್ ಮಾಡಿಕೊಡಲ್ಲ ಅದು. ನಾವೇ ಅದನ್ನು ಟೈಮ್ ಮಾಡ್ಕೋಬೇಕು. ಟೈಮ್ ಮಾಡ್ಕೊಂಡಾಗ್ಲೇ ನಮಗದು ಕೆಲಸ ಆಗೋದು. ಇಲ್ಲ ನಾನು ಎಲ್ಲದಕ್ಕೂ ನಾನು ಟೈಮ್ ಎತ್ತಿಟ್ಬಿಡ್ತೀನಿ. ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಟೈಮ್ ಸಿಕ್ಕಿದಾಗ ಆಗಷ್ಟು ಸೋಂಬೇರಿ ಇನ್ನು ಯಾವ ಟೈಮಲ್ಲೂ ಆಗಲ್ಲ. ಟೈಮ್ ಇಲ್ದವಾಗ ನೋಡಿ ಟಕ 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 ಕೆಲಸಗಳಾಗ್ತಿರ್ತವೆ. ಆದರೆ ಟೈಮ್ ಇದ್ದಾಗ ಟೈಮ್ ಇದೆಯಲ್ಲ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದೇ ಜಾಸ್ತಿ. ಸೋಂಬೇರಿಗಳಾಗದೆ ಆವಾಗ. ಮತ್ತು ಎಲ್ಲಾದ್ರ ಮಧ್ಯೆ ಪರಿಸರದ ಮಧ್ಯೆ ನಾವು ಸೇರಿಕೊಂಡಾಗ ಒಂದೇನೋ ಒಂದು ನೆಮ್ಮದಿ ಸಿಗುತ್ತೆ. ನೋಡಿ ಯಾರು ತಂಡೆ ತಕರಾರು ಇರೋಲ್ಲ, ನೆಮ್ಮದಿಯಾಗಿ ಇಲ್ಲಿ ವಾಕ್ ಮಾಡ್ಕೊಬರ್ತಾರೆ. ಏನು ಫೀಲ್ ಇರುತ್ತೆ ಗೊತ್ತಾ? ನಮಗೆ ಸ್ವಲ್ಪ ಲೈಫ್ ಬಗ್ಗೆ ಇಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡೋ ಟೈಮ್ ಸಿಗೋದೆ ಈ ಟೈಮಲ್ಲಿ. ನಾವು ಯಾವಾಗ ಒಬ್ಬರೇ ಇರ್ತೀವಿ ನೋಡಿ, ನಮ್ಮ ಸುತ್ತಮುತ್ತಲು ಜಾಗ ಫುಲ್ ಕಾಮಾಗಿರುತ್ತೆ ನೋಡಿ, ಆವಾಗ ನಮ್ಮ ಲೈಫ್ ಬಗ್ಗೆನೂ ಯೋಚನೆ ಮಾಡ್ತೀವಿ, ನಮ್ಮ ಬಗ್ಗೆನೂ ಯೋಚನೆ ಮಾಡ್ತೀವಿ. ನಾವು ಯಾವಾಗ ಕೆಲ್ಸದ ಮಧ್ಯೆ ಹೋಗಿ ಸೇರ್ಕೊತೀವೋ ಇಲ್ಲ ಏನಾದ್ರು ಬೇರೆ ಮಾಡ್ತಾ ನಾವು ಯೋಚನೆ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಅದು ಯೋಚನೆ ಮಾಡಿದ ಕೆಲಸನೂ ಆಗೋಲ್ಲ. ಅದು ಹಿಂಗೆ ಹೋದರೆ ಊಟಿಗೆ ಹೋಗ್ಬೋದು. ಬರಬೇಕಾದ್ರೆ ಒಂದು ಫೋನಲ್ಲಿ ಒಂದು ವಿಡಿಯೋ ನೋಡಿದೆ, ಜಸ್ಟ್ ಒಂದು ಸ್ಮಾಲ್ ವಿಡಿಯೋ. ಊಟಿಯಿಂದ ಬರ್ತಿದ್ದ ಬಸ್ಸಲ್ಲಿ ಒಂದು ಹೆಂಗ್ಸ್ ಕೂತಿರ್ತಾರೆ. ಪಾಪ ಅವ್ರಿಗೆ ಗೊತ್ತಾಗ್ದೇನೋ ಇಲ್ಲ ಗೊತ್ತಿದ್ದಾನೋ ಗೊತ್ತಿಲ್ಲ, ಬಟ್ ತಲೆ ಹೊರಗಡೆ ಹಾಕಿ ಬೇರೆ ಯಾವುದೋ ಒಂದು ವೆಹಿಕಲ್ ಹೊಡ್ಕೋಗಿದೆ. ತಲೆ ಹೆಂಗಾಗಿದೆ ಅಂತಂದರೆ ರುಂಡ ಬೇರೆ ಆಗಿದೆ. ಎರಡೂ ಬೇರೆ ಆಗ್ಬಿಟ್ಟಿದೆ. ಯಾವ ಥರ ಹೊಡೆದಿರ್ಬೋದು ಅದು ಹೊಡೆದಿರೋ ಫೋರ್ಸ್ಗೆ ಈ ಕಿಟಕಿಯಿಂದ ಹೊಡೆದು ಮತ್ತು ಪಕ್ಕದ ಕಿಟಕಿಯಿಂದ ಒಳಗಡೆ ಬಿದ್ದಿದ್ದ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬಸ್ಸಲ್ಲಿ ಕೂತಿದ್ದಾಗ ಡ್ರೈವರ್ ಅಂಕಲ್ಲು ಮತ್ತು ಇವರು ಕಂಡಕ್ಟರ್ ಅಂಕಲೆಲ್ಲ ಬೈತಿರು ನಮಗೆ, ಕೈ ತೆಗಿರೋ, ತಲೆ ತೆಗಿರೋ, ನೀವು ತಮಾಷೆ ಆಡ್ತೀರಾ ಮತ್ತು ನಮ್ಮ ತಲೆ ತಂದಿರ್ತೀರಾ ಅಂತ. ನಮ್ಗೆ ಅವಾಗ ಗೊತ್ತಾಗ್ತಿರಲಿಲ್ಲ. ಒಂದು ಇನ್ಸಿಡೆಂಟ್ ಆಗೋ ತನಕ ಯಾರಿಗೂ ಗೊತ್ತಾಗಲ್ಲ. ಈಗ ನೋಡಿ, ಈ ಇನ್ಸಿಡೆಂಟ್ ಯಾರೇನು ನೋಡಿರ್ತೀರೋ ಅವ್ರು ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದೇ ಅವ್ರು ಹೇಳ್ದಾಗ ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ. ಒಂದ್ಸಲ ಅನುಭವ ಆದಾಗಲೇ ನಮ್ಗೆ ಗೊತ್ತಾಗೋದು, ಇಲ್ಲ ಅರ್ಥ ಆಗಲ್ಲ ನಮಗೆ. ಹೇಳ್ಬೇಕಂದ್ರೆ ನಮ್ಮ KSRTC ಬಸ್ ಡ್ರೈವರ್ಸ್ ಇದ್ದಾರಲ್ಲ, ಅವ್ರು ನಿಜವಾಗ್ಲೂ ಆರ್ಟ್ಸ್ ಕಣ್ರಿ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಬಸ್ ಡ್ರೈವಿಂಗ್ ಮಾಡೋದು ಅಷ್ಟೊಂದು ಸುಲಭ ಇರುತ್ತೆ ಅಂತ.
ಬಟ್ ಎಷ್ಟು ಕಷ್ಟ ಇರುತ್ತಂದ್ರೆ ಕೆಲವೊಂದು ಟೈಮಲ್ಲಿ ನಿದ್ದೆ ಇರೋಲ್ಲ, ಕೆಲವೊಂದು ಟೈಮಲ್ಲಿ ಟಯರ್ಡ್ ಆಗಿರ್ತಾರೆ. ಮತ್ತು ಟೈಮ್ ಕರೆಕ್ಟಾಗಿ ಬಸ್ನ ರೀಚ್ ಮಾಡಬೇಕಾಗಿರುತ್ತೆ. ಎಲ್ಲನೂ ದಾಟಿ ನಮ್ಮ ಕರ್ಕೊಬಂದು ನಮ್ಮ ಜಾಗಕ್ಕೆ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ತಗೋಗಿ ಬಿಡ್ತಾರಲ್ಲ, ನಿಜವಾಗ್ಲೂ ಆರ್ಟ್ಸ್ ಆಫ್ ಕಂಟ್ರಿ ಅವ್ರಿಗೆ. ಅವ್ರಂತಲ್ಲ, ಎಲ್ಲ ಡ್ರೈವರ್ಸ್ಗಳಿಗೂ ತಮಾಷೆ ಇರಲ್ಲ. ಲಾರಿ ಓಡಿಸೋದು ಮತ್ತು ಇದು ಈ ಕಡೆ ಆ ಕಡೆ ಎಂಟ್ರೆನ್ಸ್ ಇದೆಯಾ, ತಮಾಷೆ ಇರಲ್ಲ ಅವೆಲ್ಲ. ನಾವು ಅನ್ಕೋತೀವಿ ಅಷ್ಟು ತಮಾಷೆ ಅಂತ. ಆ ಕಡೆ ಎಂಟ್ರಿ ಇಲ್ವಾ ಸರ್? ಲಾಸ್ಟ್ ಟೈಮ್ ಹೋಗಿದ್ದೆ. ಸ್ಕ್ಯಾನರ್ ಇದೆಯಣ್ಣ? ಫೋನ್ಪೇ ಆಗಿದೆ ಅಣ್ಣ. ಬಿಲ್ ಏನು ಸಿಗುತ್ತಣ್ಣ? ಹೌದಾ? ಹಾಂ, ಬಂತು. ಓಕೆ, ಅದು ತೋರಿಸೋರು ಆಗೋದಲ್ವ ಆಮೇಲೆ? ಮೊದಲು ಆ ಕಡೆ ಎಂಟ್ರಿ ಅಂತಲೇ ಈಗ ಎಂಟ್ರಿ ಬಿಡ್ತಲ್ಲ? ಅಲ್ಲ, ಬೈಕ್ ತೊಗೊಂಡು ಅಲ್ಲಿ ಫೋಟೋ ತೊಗೋಬೋದಿತ್ತು. ಸೊ ಅದು ಮೊದಲು ಎಂಟ್ರಿ. ಹಾಂ, ಓ, ಮನಸ್ಸಲ್ಲಿ ಎಷ್ಟೇ ಬೇಜಾರಿರ್ಬೋದು, ಇಲ್ಲ ನಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ಇಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದೇ ಒಂದು ಕ್ಷಣ ಎಲ್ಲ ಇಷ್ಟೇನಾ ಅನ್ಸ್ಬಿಡತ್ತೆ. ಅಷ್ಟೇನಿಲ್ಲ, ತಾಯಿ ಚಾಮುಂಡೇಶ್ವರಿ ಕೈ ಮುಗ್ದು ಬರೋಣ. ಆ ಕಡೆ ಹೋಗ್ಬೋದಿತ್ತು, ಬಟ್ ಆದರೆ ಟಪ್ಪ ಅಂತ ಕೆಳಗಡೆ ಬಿತ್ತಪ್ಪವು. ನಮಸ್ತೆ ಅಕ್ಕ. ಥ್ಯಾಂಕ್ ಯು ಅಕ್ಕ. ಹೊರಗಡೆ ಹೋಗೋಕ್ಕಾಗಲ್ಲ. ಸ್ಲಿಪ್ಪರ್ ಹಾಕೋ ಹೋಗಂಗಿಲ್ವ? ಸ್ಲಿಪ್ಪರ್ ಬಿಡೋಣ ಫಸ್ಟ್. ಒಳ್ಳೇದು ಮಾಡುತ್ತೆ. ಸೊ ರಿಟರ್ನ್ ಆಗೋಣ. ತಗೊಳ್ಳೋಣ. ಮಹಿಷಾಸುರ.
ಒಂದ್ಸಲ ನೋಡ್ಕೋಣ. ಏನು ಮಾಸಾಗಿ ನಿಂತಿರಲ್ಲ. ಬಲದ ಕೈಯಲ್ಲಿ ಕತ್ತಿ, ಎಡದ ಕೈಯಲ್ಲಿ ಹಾವು. ಹಿಂಗೆ ಇದ್ರು ಅಂತ ಹೇಳೋಕ್ಕಾಗಲ್ಲ. ಇಮ್ಯಾಜಿನೇಷನಲ್ಲಿ ಹೆಂಗಿತ್ತು ಹಂಗೆ ಮಾಡಿದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಬಂದಾಗ ನನ್ನ ಫ್ಯಾಮಿಲಿ ಎಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ. ಸವಿ ಸವಿ ನೆನಪು, ಸಾವಿರ ನೆನಪು. ಮಾಡಿದ್ದೇನೆ ಅಕ್ಕ. ಥ್ಯಾಂಕ್ ಯು ಅಕ್ಕ. ಇದಕ್ಕಕ್ಕ 35. ಹೌದಕ್ಕ, ಹೌದಕ್ಕ. ಬರ್ತೇನೆ ಅಕ್ಕ. ಥ್ಯಾಂಕ್ ಯು. ಹಾಂ ಅಕ್ಕ, ನಾನು ಮೈಸೂರನ್ನ. ಇವ್ರು ಯಾವಾಗಲೇ ದುಡ್ಡು ಕೇಳಿದ್ರು ನಾನು ಇಲ್ಲ ಅನ್ನೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಅವ್ರು ನಮ್ಮಿಂದನೇ ಹೀಗಾಗಕ್ಕೆ ಕಾರಣ. ಸರ್, ಅವ್ರಿಗೆ ಆಗಕ್ಕೆ ಕಾರಣನೇ ನಾವು ಅವ್ರಿಗೆ ನಮ್ಮ ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ರೆ ಅವ್ರು ಈ ಥರ ಆಗ್ತಿರಲ್ಲ ಅನ್ಸುತ್ತೆ. ಸೊ ನಮ್ಮ ಕೈಲಿ ಪೂರ್ತಿ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಮ್ಮ ಕೈ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಬೋದು. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದವ್ರಿಗೆ ಇವ್ರ ಮೇಲೆ ಇರೋ ಅಭಿಪ್ರಾಯ, ಯಾರಿಗೆ ಇವ್ರ ಮೇಲೆ ಇರೋ ಕೆಟ್ಟ ಅಭಿಪ್ರಾಯ ಏನಿದೆ, ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಒಂದಿಬ್ರಿಗಾದರೂ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನನಗೆ. ನಾನು ಪ್ರತಿ ಸಲ ಬೆಟ್ಟಕ್ಕೆ ಬಂದಾಗ ಖುಷಿ ಏನು ಗೊತ್ತಾ, ನಾನು ಹೋಗ್ತಾ ಗಾಡಿ ಆನೆ ಮಾಡಲ್ಲ, ಸುಮ್ಮನೆ ಅದ್ರ ಪಾಡೋದು ಇರುತ್ತೆ. ಲ್ಯಾಟ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರ ಸ್ಟ್ಯಾಮಿನಾ ನೆಕ್ಸ್ಟ್ ಲೆವೆಲ್ಲು. ಹಾಯ್ ಸರ್, ನಾನು ಆ ಕಡೆಯಿಂದ ಹೋಗ್ತಾನೆ ನೋಡಿದೆ, ಮತ್ತು ಬರ್ತಾನೆ ನೋಡಿದೆ, ನೀವು ನಿಂತೇ ಇಲ್ಲ. ಏನು ಸರ್ ನಿಮ್ಮ ಸ್ಟ್ಯಾಮಿನಾ? ಅದೇ ನೀವು ಸ್ಟಾಪ್ ಮಾಡೇ ಇಲ್ಲಲ್ಲ ಸರ್? ಓಕೆ ಸರ್, ಹ್ಯಾವ್ ಗುಡ್ ಡೇ. ಡೌನ್ ಇರುತ್ತಲ್ಲ ಸರ್, ನಾವು ಗಾಡಿ ಎಕ್ಸಿಲೇಟರ್ ರೇಸ್ ಮಾಡೋದನ್ನು ಬೇಡ ಅಂತ ಅನ್ಕೋತೀನಿ. ಮಿನಿಮಮ್ ಹಿಂಗೆ ಹೋಗ್ತಾ ಮಿನಿಮಮ್ 60 ಸ್ಪೀಡಲ್ಲಿ ಹೋಗುತ್ತಾ. ಈಗೊಂದು 40 ಸ್ಪೀಡಲ್ಲಿದ್ದ, ಬಟ್ ಇನ್ನೂ ಹೋಗ್ತಾ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತಾ. ಅವ್ರು ಅಬ್ಸರ್ವ್ ಮಾಡಿದಾರ, ಯಾರು ಎಷ್ಟೇ ಹೊಗಳಿದ್ರು ಅವ್ರ ಮೇಲೆ ಹೋಗಲಿಲ್ಲ, ಕೆಳಗೂ ಬರಲಿಲ್ಲ. ಒಂದೇ ಮಾತಂದರು, ಮ್ಯಾರಥಾನ್ ರನ್ನರ್ಸ್ ಯಾವತ್ತೂ ಸ್ಟಾಪ್ ಮಾಡಲ್ಲ ಅಂತ. ಈ ಥರ ವಿಷಯಗಳಿಂದ ನಾವು ಕೆಲವೊಂದು ಪಾಠ ಕಲಿಬೋದು. ನಾವು ಗೆದ್ದರು ಸೋತರು ನಾವು ಯಾವಾಗಲೂ ಒಂದೇ ಫ್ಲೋವಲ್ಲಿ ಇರಬೇಕು. ಆದರೂ ಮಜಾ ಬರುತ್ತೆ ಈ ಥರ ಡೌನಲ್ಲಿ ಗಾಡಿ ಓಡಿಸೋಕ್ಕೆ, ಬಟ್ ಅಷ್ಟೇ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಯಾರೇ ಚಾಮುಂಡಿ ಬೆಟ್ಟ ಬಂದರೂ ಸ್ವಲ್ಪ ಸ್ಲೋ ಡ್ರೈವ್ ಮಾಡ್ರಪ್ಪ. ಇಲ್ಲೇ ಅಂತಂತಲ್ಲ, ಯಾವುದೇ ಘಾಟ್ ಸೆಕ್ಷನ್ ಆದರೂ ಸ್ವಲ್ಪ ಸ್ಲೋ ಡ್ರೈವ್ ಮಾಡಿ. ಯಾಕಂತಂದರೆ ಬರೀ ನಾವು ನಮ್ಮ ಪ್ರಾಣದ ಜೊತೆ ಆಟಾಡ್ತಿರಲ್ಲ, ಇನ್ನೊಬ್ಬರು ಪ್ರಾಣದ ಜೊತೆನೂ ಆಟಾಡ್ತಾಯಿರ್ತೀವಿ. ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಂದ ನಮ್ಮ ಜೀವನ, ನಮ್ಮ ಮುಂದೆ ಇರೋ ಜೀವನ ಎಲ್ಲ ಹಾಳಾಗ್ಬಿಡುತ್ತೆ. ನಾವು ಯಾವಾಗಲೂ ಯೋಚನೆ ಮಾಡಬೇಕಾಗಿರೋದು ನಮ್ಮ ಜೀವನದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮಿಂದ ತೊಂದರೆ ಒಳಗಾಗಿ ಇನ್ನೊಬ್ಬರು ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಎಲ್ಲರೂ
ಸರಿಯಾದ ದುಡ್ಡಿದ್ದು ಅವ್ರ ಲೈಫ್ ಸೇವ್ ಮಾಡ್ಕೋಬೋದು ಅಂತಂದರೆ ಓಕೆ. ದುಡ್ಡಿದ್ರೂ ಅವ್ರ ಲೈಫ್ ಸೇವ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಥರ ಆಗ್ಬಿಟ್ರೆ ನಿಮ್ಮ ಪ್ರೀತಿ ಮಾಡೋದು ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ಪೇರೆಂಟ್ಸ್ ಎಲ್ಲ ನಿಮ್ಮ ಮಿಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಸ್ತಲ್ಲ ಈ ಥರ ಎಲ್ಲ. ಹೇಳ್ಬೇಕಂದ್ರೆ ನಮ್ಮ ಹುಡುಗರು ಮಾತ್ರ ಅನಿಸುತ್ತೆ ಈ ಥರ ಮಾಡೋದು, ಸಪೋರ್ಟ್ ಮಾಡೋದು. ಹುಡುಗಿರು ಮಾಡಲ್ಲ ಅಂತಲ್ಲ, ಕೆಲವೊಬ್ರಿಗೆ ಮುಜುಗರ ಇರುತ್ತೆ ಅಷ್ಟೆ. ನಾವು ಹೇಳಬೇಕಂದ್ರೆ ಹುಡುಗ ಹುಡುಗಿ ಅಂತ ಡಿಫ್ರೆನ್ಷಿಯೇಟೇ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಮಾಡೋಂಥ ವಿಷಯದಲ್ಲಿ ಮಾಡಬೇಕು, ಮಾಡಬಾರ್ದಂಥ ವಿಷಯದಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇವತ್ತಿಗೆ ಫಸ್ಟ್ ವೀಡಿಯೋ ಇಲ್ಲಿ ಇದನ್ನು ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಪ್ರೆಸ್ ಮಾಡಿ. ಇದನ್ನೆಲ್ಲ ನಿಮ್ಗೆ ಹೇಳಲ್ಲ, ಯಾಕಂತಂದರೆ ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಖಂಡಿತ ಪ್ಲೀಸ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಒಂದು ಕಮೆಂಟಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅದನ್ನೊಂದು ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಅದನ್ನು ಚೇಂಜ್ ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು.